ನಮ್ಮ ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ನಮ್ಮ ವ್ಲಾಗ್ ವಿಡಿಯೋಗೆ ಸ್ವಾಗತ. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಯಿತು ಅಂತ ಹೇಳಿದರೆ ಒಂದೊಳ್ಳೆ ಕಮೆಂಟ್ ಮಾಡಿ. ಹಾಗೆ ನಮ್ಮಂಥ ಬಡವರು ಬೆಳಿಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಇನ್ನಷ್ಟು ಮುಂದಕ್ಕೆ ನಮ್ಮ ವ್ಲಾಗ್ ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಬಿಡ್ದಂಗೆ 3-4 ತಿಂಗಳಿಂದ ಮಳೆ ಬರ್ತಾನೆ ಇದ್ದಿದ್ದ ಕಾರಣ ನಮಗೆ ಹೊರ್ಗಿಂದ ಯಾವುದು ಕೆಲಸಗಳು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದರಲ್ಲೂ ನಮ್ಮ ಬೈಕ್ ಅಂತೂ ನೋಡೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಮ ಮನೆಯವರು ದಿನ ಕೆಲಸಕ್ಕೆ ಹೋಗಿ ಬರ್ತಾರೆ. ಅವ್ರು ಹೋಗೋ ಅಂಥ ದಾರಿ ಬಂದು ತುಂಬಾ ಕೆಸರು ಗೊಚ್ಚೆ ಇರುತ್ತೆ. ಪ್ರತಿ ಸರಿ ಗಾಡಿ ತೊಗೊಂಡೋಗಿ ಬಂದಾಗ್ಲೂ ಮಣ್ಣು ಅದ್ರ ಮೇಲೆ ಕೂತು ಗಾಡಿ ಅಂತೂ ನೋಡೋಂಗಿರಲಿಲ್ಲ, ಅಷ್ಟು ಮಣ್ಣು ಅಂಟ್ಕೊಬಿಟ್ಟಿತ್ತು. ಹಾಗಾಗಿ ಇವತ್ತು ರಜಾ ಕೂಡ ಇತ್ತು ನಮ್ಮ ಮನೆಯವ್ರಿಗೆ. ಮತ್ತು ಇವತ್ತು ಅಷ್ಟಾಗಿ ಮಳೆನೂ ಬರ್ತಾ ಇರಲಿಲ್ಲ, ಹಾಗೆ ನೀರು ಬಿಟ್ಟಿದ್ರು. ಹಾಗಾಗಿ ಮನೆಯದು ನೀರು ತುಂಬ ಕೆಲಸ ಎಲ್ಲ ಮುಗಿಸ್ಕೊಂಡು, ಹಾಗೆ ಬಟ್ಟೆ ಪಾತ್ರೆ ನೆಲ ಒರೆಸೋದು ಅಂತೆಲ್ಲ ಬೇಗ ಮುಗಿಸ್ಕೊಂಡು ಗಾಡಿ ತೊಳೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಗಾಡಿನ ಗೇಟ್ ಒಳಗಿಂದ ನುಗ್ಸೋ ತನಕ ಸಾಕಾಗಿ ಹೋಗ್ಬಿಟ್ಟಿತ್ತು ನಮಗೆ. ಇಲ್ಲಿಗೆ ತರಂದು ನಿಲ್ಲಿಸೋ ತನಕ ನಮ್ಮ ಮನೆಯವ್ರು ತುಂಬಾ ಕಷ್ಟಪಟ್ಬಿಟ್ರು. ಯಾಕಂದರೆ ಗೇಟು ತುಂಬ ಚಿಕ್ಕದಿರೋದ ಕಾರಣ ಗಾಡಿನ ನುಗ್ಸೋಕ್ಕೆ ಕಷ್ಟ ಆಗುತ್ತೆ. ಆಚೆನೇ ನಾವು ತೊಳಿಬೋದಿತ್ತು, ಆದರೆ ಚರಂಡಿಯ ಸರಿಯಾಗಿ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ನಾವು ಗಾಡಿ ಏನಾರು ಆಚೆ ತೊಳೆದ್ರೆ ಆ ನೀರು ಹೋಗಿ ಬೇರೆಯವ್ರ ಮನೆ ಬಾಗಿಲಲ್ಲಿ ನಿಲ್ಲುತ್ತೆ, ಪಾಪ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂಥೇಳಿ ಗಾಡಿ ತಂದು ನಿಲ್ಲಿಸಿದ್ರು. ಹಾಗೆ ನಾನು ಗಾಡಿ ತೊಳಿತೀನಿ ಅಂದಿದ ತಕ್ಷಣ ನಮ್ಮ ಮನೆಯವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಓಡೋಗಿ ಸೋಪ್ ಪೌಡ್ರು ಶಾಂಪೂ ಎಲ್ಲ ತೊಗೊಂಡ್ಬಂದ್ಬಿಟ್ರು. ಗಂಡು ಮಕ್ಕಳಿಗೆ ಗಾಡಿ ಅನ್ನೋದು ಬರೀ ಆಸೆ ಅಲ್ಲ, ಕನಸಲ್ಲ, ಅವರ ಲೈಫಿನ ಒಂದು ಪಾರ್ಟ್ ಕೂಡ ಆಗಿರುತ್ತೆ. ಗಾಡಿಗೇನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರು ಅವ್ರ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ನಮ್ಮ ಮನೆಯವ್ರಿಗೂ ಹಾಗೇ ಗಾಡಿ ಅಂದರೆ ತುಂಬಾ ಇಷ್ಟ, ತುಂಬಾ ಕೇರ್ ಮಾಡ್ತಾರೆ ಗಾಡಿ ಬಗ್ಗೆ. ಗಾಡಿ ತೊಳೆಯೋದು ಅಂದಿದ ತಕ್ಷಣವೇ ನನ್ನ ಮಗಂಗೆ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ಬಿಟ್ಟಿದ್ದೆ. ನಾನು ತೊಳಿತೀನಿ ಅಂತ ಅವನು ಕೆಸರಲ್ಲಿ ಆಟ ಆಡೋಕ್ಕೆ ಬಂದ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ನಾವು 3 ಜನ ಸೇರಿಕೊಂಡು ಗಾಡಿ ತೊಳೆದ್ವಿ. ಆದರೆ ಅಲ್ಲಿ ಚಿಕ್ಕ ಇರುವೆಗಳಿತ್ತು, ಅವಾಗವಾಗ ತುಂಬಾ ಕಚ್ತಾ ಇತ್ತು. ಯಾವಾಗ ಒಂದ್ಸರಿ ಗಾಡಿ ತೊಳೆದು ಹೋಗ್ಬಿಡೋಣ ಇಲ್ಲಿಂದ ಅನ್ನೋಷ್ಟು ಬೇಜಾರಾಗ್ತಾಯಿತ್ತು. ಆದರೆ ಈಗ ಕೆಲಸಕ್ಕೆ ಕೈ ಹಾಕಿದ ಮೇಲೆ ಆ ಕೆಲಸನ ಮುಗಿಸ್ದಲೇ ಅಲ್ಲಾಡೋ ಹಾಗಿಲ್ಲ. ಯಾವುದೇ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂಥೇಳಿ ಇರುವೆ ಹತ್ರ ಚೆನ್ನಾಗಿ ಕಚ್ಚಿಸ್ಕೊಂಡು ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನ ಸೇರಿ ಗಾಡಿನ ತೊಳೆದು ಮುಗಿಸಿದ್ವಿ. ಆಮೇಲೆ ಇದೇನು ನಮಗೆ ಹೊಸ ಗಾಡಿ ಏನು ತೊಗೊಂಡಿಲ್ಲ ನಾವು, ಯಾಕಂದರೆ ಸುಮಾರು ಜನ ಈ ಗಾಡಿ ಬಗ್ಗೆ ಮಾತಾಡಿದ್ದುಂಟು. ಹಾಗಾಗಿ ಗಾಡಿ ತೊಗೊಳ್ಳೋಕ್ಕೂ ಒಂದು ದೊಡ್ಡ ಕಾರಣ ಇದೆ. ಏನಂತ ಹೇಳಿದರೆ ನಮ್ಮ ಮನೆಯವರು ಸ್ಟಾರ್ಟಿಂಗ್ ಇಲ್ಲಿ ಗಾರೆ ಕೆಲಸಕ್ಕೆ ಹೋಗಬೇಕಾದ್ರೆ ಕೆಲಸಕ್ಕೆ ಹೋಗೋಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವರಿಗೆ. ಲಿಫ್ಟ್ ಕೇಳ್ಕೊಂಡು ಹೋಗೋರು, ಸುಮಾರು ಸರಿ ನಡ್ಕೊಂಡು ಹೋಗೋರು, ಸುಮಾರು ಸರಿ ಬಸ್ಸಲ್ಲಿ ಹೋಗೋರು, ಸುಮಾರು ಸರಿ ಟೈಮಿಗೆ ಕರೆಕ್ಟಾಗಿ ಬಸ್ ಸಿಗದೆ ಇರೋ ಕಾರಣ ಅಥವಾ ಟೈಮಿಗೆ ಕರೆಕ್ಟಾಗಿ ಲಿಫ್ಟ್ ಸಿಗದೆ ಇರೋ ಕಾರಣ ಕೆಲಸಕ್ಕೆ ರಜಾ ಹಾಕ್ಕೊಂಡು ಬಂದಿದ್ದು ಉಂಟು. ಹಾಗಾಗಿ ನಾವು ಎಷ್ಟೋ ದಿನ ಊಟ ತಿಂಡಿ ಎಲ್ಲ ಖರ್ಚುಗಳನ್ನ ಕಮ್ಮಿ ಮಾಡಿ ಹೊಟ್ಟೆ ಬಾಯಿ ಅಂತ ಕಟ್ಟಿ ದುಡ್ಡನ್ನ ಸೇವಿಂಗ್ಸ್ ಮಾಡಿ ನಾವು ಈ ಗಾಡಿನ ಸೆಕೆಂಡ್ ಹ್ಯಾಂಡ್ನಲ್ಲಿ ತೊಗೊಂಡಿದ್ದು. ಗಾಡಿ ತೊಗೊಂಡ್ಮೇಲೆ ನಮಗೆ ತುಂಬ ಉಪಯೋಗ ಆಯಿತು. ಯಾಕಂದರೆ ದಿಢೀರಂತ ಮಕ್ಕಳಿಗೆ ಏನಾರ ಹುಷಾರು ತಪ್ಪಿತು, ಏನಾರ ಎಮರ್ಜೆನ್ಸಿ ಅಂದಾಗ ನಾವು ಬೇರೆಯವ್ರ ಹತ್ರ ಗಾಡಿ ಕೇಳಬೇಕಿತ್ತು. ಇಲ್ಲಾಂದರೆ ಅಷ್ಟು ರಾತ್ರಿ ಹೊತ್ತಲ್ಲಿ ತುಂಬಾ ಕಷ್ಟ ಆಗೋದು, ವೆಹಿಕಲ್ ಸಿಗ್ತಾ ಇರಲಿಲ್ಲ. ಕೆಲವೊಂದು ಟೈಮು ಬೇರೆಯವ್ರ ಹತ್ರ ಗಾಡಿ ಕೇಳಿದಾಗ ಅವರು ಕೊಡಲ್ಲ ಅಂತ ಕೂಡ ಹೇಳಿದ್ದುಂಟು. ಆದರೆ ಇವಾಗ ನಮಗೆ ನಮ್ಮದೇ ಆಗಿರೋ ಗಾಡಿ ಇರೋದ್ರಿಂದ ತುಂಬಾ ಧೈರ್ಯ ಮತ್ತು ಹೆಲ್ಪ್ಫುಲ್ ಆಗಿದೆ. ಅದರಲ್ಲೂ ಕೆಲವರು ಹೇಳ್ತಾರೆ, ನೀವು ಬಡವರು ಅಂತ ಹೇಳ್ತೀರಾ, ಆದರೆ ನಿಮ್ಮ ಹತ್ರ ಇರೋ ಗಾಡಿ ನೋಡಿದರೆ ಹಾಗನ್ಸಲ್ಲ ಅಂತ ಸುಲಭವಾಗಿ ಹೇಳಿಬಿಡ್ತಾರೆ. ಎಲ್ಲರೂ ನಮ್ಮ ಹತ್ರ ಯಾವ ವಸ್ತು ಇದೆ ಅದನ್ನು ಮಾತ್ರ ನೋಡ್ತಾರೆ. ನಾವು ಆ ವಸ್ತುನ ಪಡೆಯೋಕ್ಕೆ ಅದೆಷ್ಟು ದಿನಗಳ ಬೆವರು ಸುರಿಸಿರ್ತೀವಿ, ಎಷ್ಟು ಅದರ ಬೆನ್ನಿಂದೆ ಕಷ್ಟಪಟ್ಟಿರ್ತೀವಿ ಆ ವಸ್ತುನ ಪಡೆಯೋಕ್ಕೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ.